ಆತ್ಮೀಯರೇ, ಸುನಿಲ್ಸ್ ಶೇರಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣದ ಸಮಾಸಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನಾನು ನಿಮ್ಮ ಸುನಿಲ್ ಕುಮಾರ್ ಕೆ, ಶಿಕ್ಷಕರು. ಸಮಾಸ ಎಂದರೇನು? ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಪದವಾಗುವುದಕ್ಕೆ ಸಮಾಸ ಎಂದು ಕರೆಯುತ್ತಾರೆ. ಸಮಾಸದಲ್ಲಿ ಬರುವ ಮೊದಲನೆಯ ಪದವು ಪೂರ್ವಪದವೆಂದು, ಎರಡನೆಯ ಪದವನ್ನು ಉತ್ತರ ಪದವೆಂದು ಹಾಗೂ ಎರಡೂ ಪದ ಸೇರಿ ಬರೆಯುವುದಕ್ಕೆ ಸಮಾಸ ಪದವೆಂದು ಕರೆಯುತ್ತಾರೆ. ಪೂರ್ವಪದ ಪ್ಲಸ್ ಉತ್ತರ ಪದ ಸಮಾಸ ಪದ. ಸಮಾಸ ಪದವನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹವಾಕ್ಯ ಎನ್ನುತ್ತಾರೆ. ಸಮಾಸದ ವಿಧಗಳು: ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ, ಅಂಶಿ ಸಮಾಸ, ದ್ವಂದ್ವ ಸಮಾಸ, ಬಹುರ್ವಿ ಸಮಾಸ, ಅರಿ ಸಮಾಸ ಹಾಗೂ ದ್ವಿಗು ಸಮಾಸ. ಸಮಾಸ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಎಂದು ಕರೆಯುತ್ತೇವೆ. ನಾಮಪದ ಪ್ಲಸ್ ನಾಮಪದ ತತ್ಪುರುಷ ಸಮಾಸ. ಉದಾಹರಣೆಗೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ. ಕರ್ಮಧಾರೆಯ ಸಮಾಸ. ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸವು ಕರ್ಮಧಾರಯ ಸಮಾಸವೆನಿಸುವುದು. ಇದರ ಸೂತ್ರ: ವಿಶೇಷಣ ಪ್ಲಸ್ ನಾಮಪದ ಕರ್ಮಧಾರಯ ಸಮಾಸವಾಗುತ್ತದೆ. ಉದಾಹರಣೆಗೆ ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ. ಹಿರಿದು ಪ್ಲಸ್ ಜೇನು ಹೆಜ್ಜೇನು. ಕ್ರಿಯಾ ಸಮಾಸ. ಸಮಾಸದಲ್ಲಿ ಉತ್ತರ ಪದವು ಕ್ರಿಯಾಸೂಚಕವಾಗಿದ್ದರೆ ಅದು ಕ್ರಿಯಾ ಸಮಾಸವಾಗುತ್ತದೆ. ಇದರ ಸೂತ್ರ: ನಾಮಪದ ಪ್ಲಸ್ ಕ್ರಿಯಾಪದ ಇದು ಕ್ರಿಯಾ ಸಮಾಸವಾಗುತ್ತದೆ. ಉದಾಹರಣೆಗೆ ಕಣ್ಣನ್ನು ಪ್ಲಸ್ ತೆರೆ ಕಣ್ದೆರೆ. ವಿಷವನ್ನು ಪ್ಲಸ್ ಕಾರು ವಿಷಕಾರು. ದ್ವಿಗು ಸಮಾಸ. ಪೂರ್ವ ಪದವು ಸಂಖ್ಯಾಸೂಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ. ಇದರ ಸೂತ್ರ: ಸಂಖ್ಯೆ ಪ್ಲಸ್ ನಾಮಪದ ದ್ವಿಗು ಸಮಾಸ. ಉದಾಹರಣೆಗೆ ಒಂದು ಪ್ಲಸ್ ಕಣ್ಣು ಒಕ್ಕಣ್ಣು. ಎರಡು ಪ್ಲಸ್ ಬಗೆ ಇಬ್ಬಗೆ. ಗಮಕ ಸಮಾಸ. ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದರೆ ಅದನ್ನು ಗಮಕ ಸಮಾಸ ಎಂದು ಕರೆಯುತ್ತಾರೆ. ಇದರ ಸೂತ್ರವನ್ನು ಈಗ ನಾವು ನೋಡೋಣ. ಸರ್ವನಾಮ ಅಥವಾ ಕೃದಂತ ಪ್ಲಸ್ ನಾಮಪದ ಗಮಕ ಸಮಾಸ. ಉದಾಹರಣೆಗೆ ಅವನು ಪ್ಲಸ್ ಹುಡುಗ ಆ ಹುಡುಗ. ಉಡುವುದು ಪ್ಲಸ್ ದಾರ ಉಡುದಾರ. ನಂತರ ಅಂಶಿ ಸಮಾಸ. ಪೂರ್ವ ಪದದಲ್ಲಿ ಇರುವ ಅಂಶಯ ಉತ್ತರ ಪದದಲ್ಲಿ ಇರುವ ಅಂಶದೊಡನೆ ಸೇರಿ ಅಂಶ ಸಮಾಸವಾಗುತ್ತದೆ. ಸೂತ್ರ: ಅಂಶಿ ಪ್ಲಸ್ ಅಂಶ ಅಂಶ ಸಮಾಸ. ಉದಾಹರಣೆಗೆ ತಲೆಯ ಪ್ಲಸ್ ಮುಂದು ಮುಂದಲೆ. ಬೆರಳಿನ ಪ್ಲಸ್ ತುದಿ ತುದಿ ಬೆರಳು. ನಂತರ ದ್ವಂದ್ವ ಸಮಾಸ. ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿದ್ದರೆ ಆ ಸಮಾಸಕ್ಕೆ ದ್ವಂದ್ವ ಸಮಾಸ ಎಂದು ಕರೆಯುತ್ತೇವೆ. ಎಲ್ಲ ಪದಗಳ ಅರ್ಥ ಪ್ರಧಾನವಾದದ್ದು. ಉದಾಹರಣೆಗೆ ಕೆರೆಯು ಕಟ್ಟೆಯು ಬಾವಿಯು ಕೆರೆಕಟ್ಟೆ ಬಾವಿಯು ಇತ್ಯಾದಿ. ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು ಪ್ರಧಾನವಾಗುವ ಸಮಾಸಕ್ಕೆ ಬಹುರ್ವಿ ಸಮಾಸ ಎನ್ನುತ್ತಾರೆ. ಅನ್ಯ ಪದದ ಅರ್ಥ ಪ್ರಧಾನವಾದದ್ದು. ಮೂರು ಪ್ಲಸ್ ಕಣ್ಣುಳ್ಳವ ಮುಕ್ಕಣ್ಣ. ಸಹಸ್ರ ಪ್ಲಸ್ ಅಕ್ಷಗಳು ಯಾರಿಗೂ ಸಹಸ್ರ. ಅರಿ ಸಮಾಸ. ಕನ್ನಡ ಮತ್ತು ಸಂಸ್ಕೃತ ಶಬ್ದಗಳು ಸೇರಿ ಆಗುವ ಸಮಾಸವನ್ನು ಅರಿ ಸಮಾಸ